ಇವ್ರೇನು ಮೆಡಿಕಲ್ ಕಾಲೇಜ್ ತಂದ್ರೆ ಅದ ಒಂದು ದೊಡ್ಡ ಇಶ್ಯೂ, ಅದೇನು ದೊಡ್ಡದು ಇದು ಮಾಡಕತ್ತಾರ ಅಂತೇಳಿ. ಒಬ್ಬ ಸಂಸ್ಥಾದಾಗಿಂದ ಮಾಡೋದು ಬೇರೆ, ಸಂಸ್ಥಾದಾಗ ಅದು ಏನೈತಿ ಅನ್ನೋದನ್ನು ಅವರು ಜನರಿಗೆ ಗೊತ್ತಿರ್ತೈತಿ. ಮತ್ತೊಬ್ಬರು ಸಂಸ್ಥೆ ಬಗ್ಗೆ ನಾವು ಮಾತಾಡುವಂಥ ದೊಡ್ಡ ವ್ಯಕ್ತಿನೂ ಅಲ್ಲ. 1.5-2 ವರ್ಷ ಒಳಗೆ ಕಾಲೇಜ್ ಕಟ್ಟಡ ನಮ್ಮ ಈ 2 ವರ್ಷ ಅವಧಿ ಒಳಗೆ ಉದ್ಘಾಟನೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ. ಇದು ನೆನಪಿರಲಿ. ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೇಟಿ ಸಾಹೇಬರು ಕೂಡ ಇವತ್ತು ಬಾಗಲಕೋಟೆ ಇತಿಹಾಸದಾಗ ಬೇರೆ ಬೇರೆ ಹಿಂದಿನ ಶಾಸಕರು ರಗಡ ಮಂದಿ ಆಗ್ಯಾರ. ಅವರು ಶಕ್ತಿ ಅನುಸಾರ ನನ್ನ ಬಗ್ಗೆ ಏನೋ ಮಾತಾಡಲಿ, ಅವರು ಒಂದು ಲೆಟರ್ ಮ್ಯಾಗ ಏನೋ ಪದಾಧಿಕಾರಿ ಇಲ್ದವಾಗ 40 ಲಕ್ಷ ಬರ್ದಾರ. ಬಸವೇಶ್ವರ ಮೂರ್ತಿಗೆ, ಒಂದು ಶಿವಾಜಿ ಮೂರ್ತಿಗೆ 40 ಲಕ್ಷ ಬರ್ದಾರಂತ ಏನೇನೋ ಮಾತಾಡ್ತಾರೆ. ಬಟ್ ಒಬ್ಬ ಮನುಷ್ಯ ಯಾವುದೇ ಆಗಲಿ, ಪ್ರಜೆ ಆಗಲಿ, ಒಬ್ಬ ರಾಜಕಾರಣಿಗಳಾಗಲಿ ಕೇಳು ಹಕ್ಕಂತರೂ ಪ್ರಜೆಗಳಿಗೆ ಇದೆ. ಆ ಕೇಳು ಹಕ್ಕನ್ನು ಅವ್ರು ಮಾಡ್ಲಿಕ್ಕಂದ್ರೂ ಕೂಡ ನಾನು ಮಾಡೀನಿ. ಅದಕ್ಕೆ ಹೀಯಾಳಿಸಿ ಮಾತಾಡೋಕ್ಕಿಂತ ನಾನು ಏನಾರ ನನ್ನ ಸ್ವಂತಕ್ಕೆ ನಮ್ಮ ಮನೆಗೆ 40 ಲಕ್ಷ ರೂಪಾಯಿ ಕೇಳಿಲ್ಲ. ಒಬ್ಬ ಹಿಂದೂ ಸಾಮ್ರಾಟ ಶಿವಾಜಿ ಮೂರ್ತಿಯನ್ನು ಸರ್ಕಾರದ ವತಿಯಿಂದ ಸ್ಥಾಪನೆ ಮಾಡಬೇಕು ಹೊರತು ಮತ್ತೊಬ್ಬರು ಪಟ್ಟಿಗಿಟ್ಟಿ ಹಾಕೋದು ಬೇಡ. ಸರ್ಕಾರ ಅಂದ್ರೆ ಜನರ ದುಡ್ಡು ಒಳಗೆ ಆ ಸರ್ಕಾರ ಮಾಡಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಾಗಲಕೋಟೆ ನಗರದ ಜನರ ಅಭಿಪ್ರಾಯನೂ ಅದೇ. ಒಬ್ಬ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಪುಸ್ತಳಿ ನಿರ್ಮಾಣ ಮಾಡ್ಬೇಕಂತೇಳಿ ಯಾರೋ ಒಬ್ಬರು ಸಂಘ ಸಂಸ್ಥಾದರು ಕೊಟ್ಟು ಇತಿಹಾಸದಾಗ ನಮ್ಮ ಸಂಘದಿಂದ ಮಾಡೀವಿ, ನಮ್ಮ ಸಂಸ್ಥಾದಿಂದ ಅನ್ನೋದು ಬೇಕಾಗಿಲ್ಲ ನಮಗೆ. ಜನರ ದುಡ್ಡನ್ನು ಏನು ಸರ್ಕಾರ ಬಳಕೆ ಮಾಡ್ಕೊತೈತಿ, ಆ ಸರ್ಕಾರ ರೊಕ್ಕದಾಗ ನಾವು ಅದನ್ನು ಮೂರ್ತಿ ಸ್ಥಾಪನೆ ಆಗಬೇಕು. ಮತ್ತೊಬ್ಬರು ಬಿಡೋದಾಗ ಬಸವಣ್ಣನ ಇರಬಾರ್ದು, ಶಿವಾಜಿ ಮಹಾರಾಜರು ಇರಬಾರ್ದು ಅನ್ನೋದು ಇಡೀ ಕ್ಷೇತ್ರದ ಬಾಗಲಕೋಟೆ ಜನತೆಯ ಅಭಿಪ್ರಾಯ. ಅದರಂತೆ ನಾವು ಕೂಡ ಆ ವಿನಂತಿಯನ್ನು ಮಾಡಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಂಜೂರು ಮಾಡಿಕೊಟ್ಟವ್ರೆ. ಆ ಕೆಲಸ ಕೂಡ ನಡೀತಾ ಇದೆ. ಮತ್ತು ಮೇಟಿ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಸ್ಪಷ್ಟಪಡಿಸಿದ್ದಾರೆ. ಈ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಹಿಂದಿನ ಬಜೆಟ್ನಾಗ ಆಗಿತ್ತು, ಅದನ್ನು ಮುಂದೆ ಸರ್ಕಾರ ಬಂದವರು ಯಾಕೆ ಮಾಡಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಚಾರನೆ. ಜನರಿಗೆ ನಾವು ಬಂದ ಮ್ಯಾಗ ಈ ಬಜೆಟ್ 23 ಬಜೆಟ್ನಾಗಿಂದ ಗುದ್ದಾಡಿ ಇಷ್ಟು ಫಾಸ್ಟಾಗಿ ಮಾಡಿದ್ವಿ. ಫಾಸ್ಟಾಗಿ ಮಂಜೂರಿ ಮಾಡಿಸಿ ಅನುದಾನ ಮಂಜೂರು ಆಯ್ತು, ಕ್ಯಾಬಿನೆಟ್ನಾಗ ಆಯ್ತು. ಇನ್ನೇನಪ್ಪ ಕೆಲಸ ಶುರು ಮಾಡಿಸ್ಬೇಕು, ಪೂಜಾ ಮಾಡಿಸಿದ್ವಿ, ಟೆಂಡರ್ ಆಯ್ತು. ಬಟ್ ಏನು ಮಾಡಿದ್ರು, ನಮಗೆ ಏನು ಇದಕ್ಕೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಗೆ NMCಗೆ ಏನು ಅಪ್ಲಿಕೇಶನ್ ಹಾಕಬೇಕು ಕಾಲೇಜ್ ಸಂಬಂಧ, ಇಲ್ಲಿನ ಒಬ್ಬರು ದೊಡ್ಡ ವ್ಯಕ್ತಿಗಳು ಅದಾರ ಬಾಗಲಕೋಟೆ ಒಳಗೆ. ಈ ಅಪ್ಲಿಕೇಶನ್ ಹಾಕಕ್ಕೆ ಓಪನ್ ಮಾಡ್ಲಾರಂಗೆ ಮಾಡಿದ್ರು ಅವರು. ಅಷ್ಟು ಇಂಪ್ಲೂಯೆನ್ಸ್. ಒಟ್ಟು ಈಗಾದರೂ ಆ ಕಾಲೇಜ್ ಸ್ಟಾರ್ಟ್ ಆಗಬಾರ್ದು ಅನ್ನೋದು ಅವ್ರ ವೈಯಕ್ತಿಕ ಒಂದು ಹಿತಾಸಕ್ತಿ ಐತಿ. ಆದರೂ ಕೂಡ ನಾವೇನು ಬಿಟ್ಟಿಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಎಲ್ಲೆಲ್ಲಿ ಕಡತ ನಿಂದಿರ್ತೈತಿ, ಎಲ್ಲೆಲ್ಲಿ ಆಯಾ ಅಧಿಕಾರಿಗಳಿಗೆ ಏನೇನು ಮಾತಾಡಿಸ್ಬೇಕು ಅಂತ ಇಂಟರ್ನಲ್ ಆಗಿ ನಾವು ಕೆಲಸ ಮಾಡತ್ತೀವಿ. ಅವ್ರು ಏನು ಇಂಟರ್ನಲ್ ಆಗಿ ಪರ್ಮಿಷನ್ ಕೊಡಿಸ್ಬಾರ್ದಂತ ಏನು ಗುದ್ದಾಡಕತ್ತಾರ, ನಾವು ಅದನ್ನು ಆ ಹೋರಾಟವನ್ನು ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಕಾಲೇಜು ಪ್ರಾರಂಭಗೊಳಿಸೋಕೆ ಸಿದ್ದರಾಮಯ್ಯ ಸಾಹೇಬರು ಅದನ್ನ ವ್ಯವಸ್ಥೆ ಮಾಡ್ತಾರೆ. ಯಾಕೆಂದರೆ ಸರ್, ಒಂದು ಮಾತನ್ನು ಹಿರಣ್ಣ ಚರಂತಿಮಠರು ಹೇಳಿದರು, ಇದು ಕೇವಲ ಈ ನೋಟಕ್ಕಷ್ಟೇ ಈ ಒಂದು ಕಾಲೇಜ್ ನಿರ್ಮಾಣ ಅಥವಾ ಈ ವೋಟ್ ಬ್ಯಾಂಕಿಂಗ್ಗೋಸ್ಕರ ಮಾಡ್ತಿದ್ದಾರೆ. ಅದಕ್ಕೆ ನೀವು ಒಂದು ಉತ್ತರ ಕೊಟ್ಟರಿ, 1 ವರ್ಷದಲ್ಲಿ ಅದನ್ನು ಮಾಡ್ತೀವಿ ನಾವು ಅನ್ನುವಂಥದ್ದು. ಸರ್ ಏನೇನು ಹೇಳ್ತೀರಿ, ಕೊನೆಯದಾಗಿ ಏನು ಹೇಳ್ತೀರಿ? ಈಗಾಗಲೇ ನಾವು 88ನೇ ಸೆಕ್ಟರ್ದಾಗ BTD ಬಿಲ್ಡಿಂಗ್ನಾಗ ಈ ಮೇನ್ ಕಟ್ಟಡ ಆಗುವ ಮಟ್ಟನೂ ಆ ಕಟ್ಟಡ ರಿನಿವೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದು ಈ ಕಾಲೇಜ್ ಪ್ರಾರಂಭಗೊಳಿಸೋಕೆ 1.5-2 ವರ್ಷ ಒಳಗೆ ಕಾಲೇಜ್ ಕಟ್ಟಡ ನಮ್ಮ ಈ 2 ವರ್ಷ ಅವಧಿ ಒಳಗೆ ಉದ್ಘಾಟನೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ. ಇದು ನೆನಪಿರಲಿ. ಮತ್ತು ಇನ್ನೊಂದು ಅವ್ರ ಹೊಟ್ಟೆ ಕಿಚ್ಚಿಗೆ ಇವತ್ತು ಮೆಡಿಕಲ್ ಕಾಲೇಜ್ ಬರ್ತೈತೆ ಅಂತಂದ್ರೆ ಬರೀ ಮೆಡಿಕಲ್ ಕಾಲೇಜು ಬಡವ್ರ ವಿದ್ಯಾರ್ಥಿಗಳು ಓದೋದ್ರೊಂದಿಗೆ ಇಲ್ಲಿ ವಾಣಿಜ್ಯ ಒಂದು ಉತ್ಪನ್ನ ಕೂಡ ಆಗುತ್ತೆ. ಎಷ್ಟೋ ಬಡವರು ಬದುಕ್ತಾರೆ. ವ್ಯಾಪಾರ ವಹಿವಾಟು ಮೆಡಿಕಲ್ ಕಾಲೇಜಿಂದ ಬೇರೆ ಬೇರೆ ಜಿಲ್ಲೆಯಿಂದ ಡಾಕ್ಟರ್ ಬರ್ತಾರೆ, ಸ್ಟೂಡೆಂಟ್ ಬರ್ತಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೂಡ ಅದು ಅನುಕೂಲ ಆಗುವಂಥ ಕೆಲಸ. ಇವ್ರೇನು ಮೆಡಿಕಲ್ ಕಾಲೇಜ್ ತಂದ್ರೆ ಅದ ಒಂದು ದೊಡ್ಡ ಇಶ್ಯೂ, ಅದೇನು ದೊಡ್ಡದು ಇದು ಮಾಡಕತ್ತಾರ ಅಂತೇಳಿ ಅದನ್ನು ಒಬ್ಬ ಸಂಸ್ಥಾದಾಗಿಂದ ಮಾಡೋದು ಬೇರೆ. ಸಂಸ್ಥಾದಾಗ ಅದು ಏನೈತಿ ಅನ್ನೋದನ್ನು ಅವರು ಜನರಿಗೆ ಗೊತ್ತಿರ್ತೈತಿ. ಮತ್ತೊಬ್ಬರು ಸಂಸ್ಥೆ ಬಗ್ಗೆ ನಾವು ಮಾತಾಡುವಂಥ ದೊಡ್ಡ ವ್ಯಕ್ತಿನೂ ಅಲ್ಲ. ದೊಡ್ಡವ್ರ ಬಗ್ಗೆ ಮಾತಾಡುವಂಥದ್ದು ಶಕ್ತಿನೂ ನಮ್ಮ ಕಡೆ ಇಲ್ಲ. ಬಟ್
ಮಾಡುವಂಥ ಕೆಲಸಕ್ಕೆ ಬೆಂಬಲ ಸೂಚಿಸಬೇಕು. ಆಗೇತಪ್ಪ ಒಳ್ಳೇದಾಗತೈತಿ ಅನ್ನೋದನ್ನು ಒಂದು ವಿಚಾರ ಬರಬೇಕು ಹೊರತು ಅದನ್ನು ಗೇಲಿ ಮಾಡುವಂಥ ಕೆಲಸವನ್ನು ಮತ್ತೊಬ್ಬರು ತಾವು ಅಧಿಕಾರದಾಗಿದ್ದಾಗ ಮಾಡಲಾರ ಕೆಲಸನ ಕೂಡ ಈ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವ ಸರ್ಕಾರ, ಮೇಟಿ ಸಾಹೇಬರು ಮಾಡ್ಯಾರ ಅನ್ನೋದನ್ನು ನೆನಪಂತರೂ ಅವ್ರಿಗೆ ಒಳಗೆ ಕಾಡ್ತಿರ್ತೈತಿ. ಬಟ್ ಹೊರಗೆ ಮಂದಿಗೆ ಅದನ್ನು ಗೇಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಸರಿಯಾದಲ್ಲ. ಬಾಗಲಕೋಟೆ ಜನತೆಗೂ ಗೊತ್ತೈತಿ ಇದು ಸರಿಯಲ್ಲ, ಇವರು ತಮ್ಮ ವೈಯಕ್ತಿಕ ಮಾಡ್ತಾರೆ ಅನ್ನೋದನ್ನು ಜನತೆಗೆ ಗೊತ್ತಿದ್ದ ವಿಚಾರ. ಬಾಗಲಕೋಟೆಯಲ್ಲಿ ಸಂಬಂಧಪಟ್ಟಂತೆ ಈ ಮುಳುಗಡೆ ನಗರ ಅನ್ನುವಂಥದ್ದು ಸರ್, ಈಗ ಬಾಗಲಕೋಟೆಯ ನಗರದ ಅನೇಕ ಜನ ಹೇಳ್ತಿದ್ದಾರೆ ನಾವು ನತದೃಷ್ಟರು, ಯಾಕಂದರೆ ನಾವು ತ್ಯಾಗವನ್ನು ಮಾಡಿ ನಮ್ಮ ಬುಡಕ್ಕೆ ನಾವೇ ಕೊಡ್ಲಿಯನ್ನು ಹಾಕಿದ್ಕೊಂಡು ಬಾ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ಕೊಳ್ತಿದ್ದಾರೆ. ಇನ್ನು ಮುಖ್ಯವಾಗಿ ವ್ಯಾಪಾರ ಅನ್ನುವಂಥದ್ದು ಬಂದರೆ ಬಾಗಲಕೋಟೆಯಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಜೀರೋ ಆಗಿದೆ ಅನ್ನುವಂತಹ ಮಾತುಗಳಿದೆ. ಸೊ ಅಲ್ಲಲ್ಲಿ ಈಗ ಆಲ್ರೆಡಿ ಒಂದಿಷ್ಟು ನಮಗೆ ಜಾಗವನ್ನು ಕೊಡಿ, ಒಟ್ಟಾಗಿ ಸಂಕೀರ್ಣವನ್ನು ಮಾಡಿಕೊಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿದ್ದಾರೆ. ಹಾಗೆ ತಮ್ಮ ಗಮನಕ್ಕೂ ಸಹ ತಂದಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್ ನಮ್ಮ ಬಾಗಲಕೋಟೆ ವ್ಯಾಪಾರಸ್ಥರಿಗೆ ಅಂತ? ಇದು ವ್ಯಾಪಾರಸ್ಥರಿಗೆ ಏನಾಗಿದೆ ಅಂದರೆ 2013ರಿಂದನೂ ಬೇಡಿಕೆ ಐತಿ. ಮುಳುಗಡೆ ಯಾವಾಗ ಆಗೈತಿ ಅವತ್ತಿಂದ ನಮ್ಮ ಬಾಗಲಕೋಟೆ ನಗರದ ವ್ಯಾಪಾರ, ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ವ್ಯಾಪಾರ ಅವಾಗ ಎಷ್ಟಿತ್ತು, ಇವತ್ತು ಎಷ್ಟಿದೆ ಅಂತ ಅನ್ನೋದನ್ನು ಹಿಂದಿನ ಶಾಸಕರು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಹಿಂದಿನ ಶಾಸಕರು ಏನು ಮಾಡಿದ್ರಪ್ಪ ಅಂದ್ರೆ ಅವರು ಬೇರೆ ಬೇರೆ ವಿಚಾರದಾಗ ಹೋದ್ರು ಹೊರತು ಈ ವಿಚಾರದಾಗ ಆಸಕ್ತಿ ವಹಿಸಲಿಲ್ಲ. ಅವರು ವ್ಯಾಪಾರಸ್ಥರ ಹಿಂದಿನ ಶಾಸಕರು, ಬಟ್ ಅವ್ರ ವ್ಯಾಪಾರಸ್ಥರ ಬಗ್ಗೆನೇ ಅವರು ಕೂಡ ವಿಚಾರ ಮಾಡಲಿಲ್ಲ. ಆದರೆ ನಾವು ಈ ಬಾರಿ ಏನು ಒಂದು ವಿಚಾರ ಮಾಡಿದ್ವಿ 2023ಕ್ಕೆ ನಾವು ವ್ಯಾಪಾರಸ್ಥರು ಎಲ್ಲ ಹರಿದು ಹೋಗಿರ್ತಕ್ಕಂಥ ವ್ಯಾಪಾರವನ್ನು ಒಂದೇ ಕಡೆ ಒಂದೇ ಸೂರಿನಲ್ಲಿ ನಡೀಬೇಕು ಅಂಥೇಳಿ ಮೇಟಿ ಸಾಹೇಬರು ಒಂದು ವಿಚಾರವನ್ನು ಗಂಭೀರವಾಗಿ ವಿಚಾರ ಮಾಡಿದ್ರು. BTD ಅಧ್ಯಕ್ಷರಾದ ಮೇಲೆ ಅದಕ್ಕೊಂದು ದಾರಿ ಹುಡುಕುನು ಅಂತೇಳಿ ತಕ್ಷಣ ಶಾಸಕರಾದ ಮೇಲೆ ಒಂದು 6 ತಿಂಗಳೊಳಗೆ ಅಧ್ಯಕ್ಷರಾದರು. ಅಧ್ಯಕ್ಷರಾದ ಮೇಲೆ ನಾವು 3 ಸಿಟಿಗೆ ಯೂನಿಟ್ 1, 2, 3 ಮತ್ತು ಹಳೆ ಸಿಟಿಗೆ ಒಂದು ದೇಲಿ ಮಾದರಿ ಒಳಗೆ ಮಾರ್ಕೆಟ್ ಮಾಡಬೇಕು, ರೋಡ್ ಸೈಡು ಕೆನಾಟ್ ಪ್ಲೇಸ್ ಗತ್ತೆ ಅಂತೇಳಿ ವಿಚಾರ ಬಂತು ಮೇಟಿ ಸಾಹೇಬ್ರಿಗೆ. ನಾವು ಅದು ಮಾಡಿದ್ರೆ ರಸ್ತೆಗೆ ಆಗುತ್ತೆ, ಅದು ಉಪಯೋಗ ಆಗಂಗಿಲ್ಲ. ಒಂದೇ ಇದರೊಳಗೆ ಒಂದು 2 ಸೆಕ್ಟರ್ ತಗೊಂಡು 4-5 ಸೆಕ್ಟರ್ ತಗೊಂಡು 200 ಎಕರೆ ಮಾಡಿ ವಿಶಾಲವಾಗಿರತಕ್ಕಂಥ ಎಲ್ಲ ಹೋಲ್ಸೇಲು, ರಿಟೇಲು, ಏನು ವ್ಯಾಪಾರ ಮಾರ್ಕೆಟ್ ಅಂತಂದರೆ 1ರಿಂದ 100 ಮಟನೂ ವ್ಯವಹಾರ ಇರುತ್ತೆ. ಅಂದರೆ ಈ ತರಕಾರಿ ಮಾರೋರಾಗಲಿ, ಬಾಳೆಹಣ್ಣು ಮಾರೋರಾಗಲಿ, ಎಲ್ಲ ಮೆಡಿಕಲ್ ಶಾಪ್ ಆಗಲಿ, ಮನುಷ್ಯನಿಗೆ ಏನು ಬೇಕಾಗಿರ್ತದೆ ದಿನನಿತ್ಯದ ಎಲ್ಲ ವ್ಯವಹಾರಗಳು ಕೂಡ ಒಂದೇ ಸೂರಿನಡಿ ನಡೀಲಿ ಅಂಥೇಳಿ ಒಂದು ಬೇರೆ ಬೇರೆ ಕಡೆ ಮಾರ್ಕೆಟನ್ನು ನಾವೆಲ್ಲ ವಿಚಾರ ಮಾಡಿದಾಗ ಒಬ್ಬ ಚಲೋ ಆರ್ಕಿಟೆಕ್ಟ್ ಹಿಡಿದು ಏನು ಕೆರಡಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಏನು ಸರ್ಕಲ್ ಐತಿ ಅಲ್ಲಿ ಆ ಏರಿಯಾದಾಗ 3 ವಿದ್ಯಾಗಿರಿಗೂ ಸಮೀಪ ಆಗುತ್ತೆ, ಹಳೆ ಸಿಟಿಗೂ ಸಮೀಪ ಆಗುತ್ತೆ, ಯೂನಿಟ್ 3ಗೂ ಸಮೀಪ ಆಗುತ್ತೆ, ಯೂನಿಟ್ 1ಕ್ಕೂ ಸಮೀಪ ಆಗುತ್ತೆ, ಯೂನಿಟ್ 2ಕ್ಕೆ ಸ್ವಲ್ಪ ದೂರ ಆಗುತ್ತೆ. ಅದನ್ನು ಬಿಟ್ಟರೆ ಉಳ್ಕಿದ ಕಡೆ ಏನೂ ಪ್ರಾಬ್ಲಮ್ ಇಲ್ಲ. ಆ ಜಾಗವನ್ನು ನಾವು ಫಿಕ್ಸ್ ಮಾಡಿದ್ವಿ. ಆಮೇಲೆ ನಮ್ಮ ಬಾಗಲಕೋಟೆ ವ್ಯಾಪಾರಸ್ಥರು ಕೆಲವು ವ್ಯಾಪಾರಸ್ಥರು ಸೇರಿ ಒಂದು ಸಂಘವನ್ನು ರಚನೆ ಮಾಡಿದ್ರು ಇತ್ತೀಚೆಗೆ. ಆ ಸಂಘನ ಭೂಮಾ ಅಂತೇಳಿ ಒಂದು ಸಂಘವನ್ನು ಮಾಡಿದ್ರು. ನಮ್ಮ ಈಗಿನ BTD ಅಧ್ಯಕ್ಷರಾಗಿರ್ತಕ್ಕಂಥ ತಪ್ಪಿಶೆಟ್ಟಿ ಸಾಹೇಬರು ಅವತ್ತು ಅವ್ರ ನೇತೃತ್ವದೊಳಗೆ ರವಿ ಕುಮಟಿಗೆ ಅವರು ಅನೇಕ ಎಲ್ಲ ಹಿರಿಯರು ವ್ಯಾಪಾರಸ್ಥರು ಬಂದು ಮೇಟಿ ಸಾಹೇಬರಿಗೆ ವಿನಂತಿ ಮಾಡಿದರು, ನೀವು ಮಾಡಾಕತ್ತೀರಿ, ಆದರೆ ಇದನ್ನು ಆದಷ್ಟು ಜಲ್ದಿ ಕಾರ್ಯರೂಪಕ್ಕೆ ಬರಬೇಕು ಅಂಥೇಳಿ 15 ದಿವಸಕ್ಕೊಮ್ಮೆ ಒತ್ತಡ ಮಾಡಿದಾಗ ನಾವು ನೀಲಿ ನಕ್ಷೆಯನ್ನು ಒಂದು ರೆಡಿ ಮಾಡಿದ್ವಿ. ಏನು ಈ ವ್ಯಾಪಾರಸ್ಥರ ಭೂಮಾ ಸಂಘದವರು ಅವರು ವಿನಂತಿ ಮಾಡಿದ ಮೇಲೆ ಒಂದು ಹಂತಕ್ಕೆ ಜಾಗ ಫೈನಲ್ ಮಾಡಿದ್ವಿ. ಯಾವ ರೀತಿ ಬೇಕು ಅಂತ ಅವರು ಒಂದು ಪ್ರಪೋಸಲ್ ಕೊಟ್ಟರು, ಭೂಮಾ ಹಾಗೂ ಎಲ್ಲ ವ್ಯಾಪಾರಸ್ಥರು ಸೇರಿ ಆ ರೀತಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಬರೆಸಿದ್ವಿ. ಅವತ್ತು ಮುಖ್ಯಮಂತ್ರಿಗಳು ಮೇಟಿ ಸಾಹೇಬ್ರ ಪತ್ರದ ಮೇಲೆ ಕೂಡಲೇ ಪರಿಶೀಲಿಸಿ ಪ್ರಸ್ತಾವ ಮಂಡಿಸಿ ಅಂತ ಬರೆದ್ರು. ಅದರಿಂದ ಈ ಪೈಲೆಲ್ಲ ಕಡತ ತಯಾರಾಗಿ ಸರ್ಕಾರಕ್ಕೆ ಹೋಗೈತಿ. ಆದರೆ ಹೊಳ್ಳೆ ಮತ್ತೊಂದು ಬಂತು, ಇದನ್ನು ಏನು ಕನ್ವರ್ಟ್ ಮಾಡಬೇಕು ವಾಣಿಜ್ಯಕ್ಕೆ ಅಂತೇಳಿ. ವಸತಿ ನಿವೇಶನ ದೊಡ್ಡ ನಿವೇಶನದಿತ್ತದು, ಅದನ್ನು ಕನ್ವರ್ಟ್ ಮಾಡೋ ಸಂಬಂಧ ಒಳ್ಳೆ
ಈ ಬೂಡಾಕ್ ಬಂದಿದೆ. ಎಸ್ ಎಸ್ ಆ ಬೂಡಾದಲ್ಲಿ ಇತ್ತೀಚೆಗೆ ಈ ಚುನಾವಣೆ ಬಂತು ಅಂತೇಳಿ ಪೆಂಡಿಂಗ್ ಐತಿ. ಈಗಾಗಲೇ ಅದು ಕೂಡ ಅಪ್ರೂವಲ್ ಆಗಿ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೋರ್ಡಾದವ್ರು ಕೊಡ್ತಾರೆ. ಅದರ ನಂತರ ಅನುದಾನ ಕೊಡೋದಷ್ಟು ಬಾಕಿ ಉಳಿತೈತಿ. KBJNL ಬೋರ್ಡ್ನಾಗ ಅನುಮೋದನೆ ಆದ ನಂತರ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ಯಾರ. ಅದಕ್ಕೆ ಎಷ್ಟು ರೊಕ್ಕ ಬೇಕಾಗುತ್ತೆ, ಎಸ್ಟಿಮೇಟ್ ಕಾಸ್ಟ್ ಐತಿ, ಅದನ್ನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಇಲ್ಲಿ ಯಾವ ಆರ್ಥಿಕ ಇಲಾಖೆ ಒಳಗೆ ಯಾವ ರೀತಿ ಅದನ್ನು ಕ್ರೋಢೀಕರಣ ಮಾಡಿ ಇದಕ್ಕೆ ಅನುದಾನ ಕೊಡಬೇಕು ಅಂಥೇಳಿ ಈಗಾಗಲೇ ಅವರ ಆಲೋಚನೆಯಲ್ಲಿದೆ. ಅದನ್ನು ಭಾಳ ಅದರ 4ನೇ ತಾರೀಕಿನ ನಂತರ ಒಂದು ಘೋಷಣೆಯಾಗಿ ಮತ್ತೊಂದು ಸಭೆ ಮಾಡ್ತಾರೆ ವ್ಯಾಪಾರಸ್ಥರೊಂದಿಗೆ ಮುಖ್ಯಮಂತ್ರಿಗಳು. ವ್ಯಾಪಾರಸ್ಥರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಶಾಸಕರಾಗಲಿ, ನಮ್ಮ ನಾಯಕರುಗಳಾಗಲಿ ಎಲ್ಲರೂ ಸೇರಿ, ವ್ಯಾಪಾರಸ್ಥರು ಸೇರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ. ಅದನ್ನ ನಿರ್ಣಯ ತಗೊಂಡು ಆರ್ಥಿಕ ಬಗ್ಗೆ ಎಲ್ಲಿ ಕ್ರೋಢೀಕರಣ ಮಾಡ್ಬೇಕಂತ ಅದು ಅವತ್ತು ಸ್ಪಷ್ಟನೆ ಮಾಡಿ ಲಘು ಆದಷ್ಟು ಬೇಗ ಭೂಮಿ ಪೂಜೆಯನ್ನು ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಐತಿ. ಬಾಗಲಕೋಟೆ ಜನತೆಗೆ ಏನು ಮಾತು ಕೊಟ್ಟಾರ, ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಮೊದ್ಲಕ್ಕೆ ಆಗುತ್ತಂದ್ರೆ ಆಗುತ್ತಂತಾರೆ, ಆಗಂಗಿಲ್ಲ ಅಂದ್ರೆ ಮಾಡೋಕ್ಕಾಗಂಗಿಲ್ಲ, ರೊಕ್ಕ ಇಲ್ಲ ಅಂತಾರೆ. ಬಟ್ ನಮಗೆ ಮಾತು ಕೊಟ್ಟವ್ರೆ ಬಾಗಲಕೋಟೆ ಜನತೆಗೆ, ಅದರಂತೆ ನುಡಿದಂತೆ ನಡೀತಾರೆ. ಕೆಲವೇ ದಿನಗಳಲ್ಲಿ 4ನೇ ತಾರೀಕಿನ ನಂತರ ಒಂದು 4 ತಿಂಗಳ ಒಳಗೆ ನಾವು ಭೂಮಿ ಪೂಜೆ ಹಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ, DK ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ಮಾಡಿಸ್ತೀವಿ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಕೆಲವಿಷ್ಟು ಜನ ಹೇಳಿದ್ರು ಸರ್, ಅದು ವಾಣಿಜ್ಯಕ್ಕಾಗಿ ಇರೋದಲ್ಲ, ವಸತಿಗಾಗಿ ಇರುವಂಥದ್ದು. ಈಗ ತಾವು ಹೇಳಿದ್ರಿ, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಿ, ಕನ್ವರ್ಟ್ ಮಾಡ್ತಿದ್ದೇವೆ, ಆ ಕೆಲಸ ನಡೀತಿದೆ ಅನ್ನುವಂಥದ್ದು. ಸೊ ಈಗಾಗಲೇ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ವು. ಈ ಕಾಂಗ್ರೆಸ್ಸು ಬರೀ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ರು ಸರ್. ಚರ್ಚೆ ಆಗಿತ್ತು ಈ ಮಾತು. ಅವರೆಲ್ಲ ಸೋಷಿಯಲ್ ಮೀಡಿಯಾದಾಗ ಕೊಡ್ತಾರೆ. ಈಗ ಅದೇ ಏನಿಲ್ಲ, ಇವ್ರ ಕಡೆ ಏನೂ ಆಗುದಿಲ್ಲ ಅಂತ ವಿಚಾರ ಇರ್ತೈತಿ. ತಾವಂತರೂ ಮಾಡೋಕ್ಕಾಗಲಿಲ್ಲ, ನಾವು ಮಾಡಿ ತೋರಿಸ್ಬೇಕು ಅನ್ನೋದು ನಮ್ದು ಛಲ ಐತಿ. ಮೇಟಿ ಸಾಹೇಬ್ರ ಹೆಸರು, ಸಿದ್ದರಾಮಯ್ಯ ಸಾಹೇಬ್ರ ಹೆಸರು, ಕಾಂಗ್ರೆಸ್ ಪಕ್ಷದ ಹೆಸರು ಮತ್ತು ಉಪಮುಖ್ಯಮಂತ್ರಿಗಳ ಹೆಸರು DK ಶಿವಕುಮಾರ್ ಹೆಸರನ್ನು ಬಾಗಲಕೋಟೆಯಲ್ಲಿ ಅಜರಾಮರವಾಗಿ ಉಳಿಬೇಕು. ಆ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮುಖಂಡರು ಕೂಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅವ್ರು ಏನು ಹೊಟ್ಟೆ ಕಿಚ್ಚು ಪಡ್ಕೊಂತ ಅವ್ರು ಮಾಡಂಗಿಲ್ಲ ಅಂತ ಅಂತಿದ್ರು. ಅವತ್ತು APMC ನಿರ್ಮಾಣ ಮಾಡಿದ್ರು ನವನಗರದಾಗ. ಕೆಲವು ಮುಖಂಡರು APMC ಶಿಫ್ಟ್ ಆಗಬಾರ್ದು ಅಂತ ಅವಾಗ ಗುದ್ದಾಡ್ತಿದ್ರು. ಆದ್ರೆ ಈಗ APMC ಎಷ್ಟು ಡೆವಲಪ್ ಆಯ್ತು. ಈಗ ಅದು ಅವ್ರ ಅಂಗಡಿ ಕೊಟ್ಟಿದ್ದ ಕೋಟಿ ಗಂಟ್ಲೆ ಆಸ್ತಿ ಅವ್ರ ಪರವಾಗಿ ಆಯ್ತು. ಹಿಂಗೆ ನಡೀದ ಆದ್ರೆ ಬೆಳವಣಿಗೆಯನ್ನು ಸಹಿಸಲಾರ್ದವರು ಅದನ್ನು ಮಾತಾಡ್ಕೊತಾರೆ. ಅದಕ್ಕೇನು ನಮ್ಮ ವ್ಯಾಪಾರಸ್ಥರ ದತ್ತಿಗಿಡೋ ಅವಶ್ಯಕತೆ ಇಲ್ಲ. ವ್ಯಾಪಾರಸ್ಥರಿಗೆ ಈ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿದೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ ಅವ್ರಿಗೆ ಭದ್ರತೆ ಕೊಡುವ ಜೊತೆಗೆ ಬಾಗಲಕೋಟೆಗೆ ವಾಣಿಜ್ಯ ಬೆಳವಣಿಗೆ ಆಗಬೇಕು. ಎಲ್ಲ ವ್ಯವಹಾರಗಳು ಹುಬ್ಬಳ್ಳಿ ಮತ್ತು ಬೆಳಗಾವಿ ಆಗಲಿ, ಬೆಂಗಳೂರು ಮಾದರಿಯಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಡೀಬೇಕನ್ನೋದು ಮೇಟಿ ಸಾಹೇಬ್ರ ಕನಸು ಏನಾಗೈತಿ. ಅದನ್ನು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅದನ್ನು ನೆರವೇರಿಸಿಕೊಡ್ತಾರೆ. ಯಾರೂ ಸಂಶಯ ಪಡುವಂಥ ಕೆಲಸ ಇಲ್ಲ ಸರ್. ಇನ್ನು ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮಾತನಾಡ್ತಿದ್ದಾರೆ ಸರ್, ಹೊಳಬಸು ಶೆಟ್ಟರಿಗೆ ಈ ಸಾರಿ ಏನಾದರೂ, ಮುಂದಿನ ಸಾರಿ ಏನಾದರೂ ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು, ಅವರಿಗೆ ಒತ್ತಾಯ ಮಾಡಿದರೆ ಒಪ್ತೀರಾ ಹೇಗೆ ಅಂತ ಸರ್? ನಾನು ರಾಜಕಾರಣ ಬಯಸ್ತವಲ್ಲ. ನಾನು ಆಗಬೇಕಾಗಿದ್ರೆ 94-96 ನಾನು ನನ್ನ ಜೊತೆ ಇದ್ದ ಹುಡುಗನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡೀನಿ. ಅವಾಗ ನಾನು ಆಗುವಂಥ ಕೆಲಸ ವಿಚಾರಣೆ ಇಲ್ಲ ರಾಜಕಾರಣ ಒಳಗೆ. ಅಂದರೆ ಕಾರ್ಯಕರ್ತರು ಅಥವಾ ಮುಖಂಡರು ಒತ್ತಾಯ ಮಾಡಿದರೆ ನೀವು ಆಗಬೇಕು ಸರ್? ಯಾರೇ ಒತ್ತಾಯ ಮಾಡಿದ್ರು ನನಗೆ ವೈಯಕ್ತಿಕ ಅಭಿಪ್ರಾಯ, ರಾಜಕಾರಣ ಮಾಡೋದು ಯಾವುದೇ ಹುದ್ದೆ ಒಳಗೆ ವಿಚಾರ ಇಲ್ಲ, ನನ್ನ ಅದು ಆಲೋಚನೆನೂ ಇಲ್ಲ. ಆ ಸುದ್ದಿಗೂ ಹೋಗೋದಿಲ್ಲ. ಹಿಂದೆ ಏಟಿ ಕೆಲಸ ಸೇವಾ ಇನ್ನೂ ಮೇಟಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ಮಟ್ಟ ಕೆಲಸ ಮಾಡ್ಬೇಕಂತ ಅಭಿಪ್ರಾಯ ಐತಿ. ಮೇಟಿ ಸಾಹೇಬ್ರು ಅಂತ ಹೋದ್ರು ನಮ್ಮ ಸಹೋದರ ಉಮೇಶ್ ಮೇಟಿ ಅವರ ಜೊತೆ, ಅವ್ರು ನಮ್ಮ ಮಲ್ಲಿಕಾರ್ಜುನ್ ಜೊತೆ, ನಾವು ಮಲ್ಲಿಕಾರ್ಜುನ ಆಗಲಿ ಬಾಯಕ್ಕಾಗಲಿ ಎಲ್ಲರೂ ಕೂಡ ಒಂದೇ ಕುಟುಂಬದವರ. ಅವರು ನಮ್ಮ ತಮ್ಮನಂತೆ ಟ್ರೀಟ್ ಮಾಡ್ತಾರೆ. ಉಮೇಶರ ಆಗಲಿ, ಮಲ್ಲಿಕಾರ್ಜುನ ಆಗಲಿ, ಬಾಯಕರ ಆಗಲಿ, ಮತ್ತು ನಮ್ಮ ತಾಯಿ ಲಕ್ಷ್ಮೀಬಾಯಿ ಆಗಲಿ, ಅವ್ರು ನನ್ನ ಏನು ಮಗನ ಸಮಾನ ಏನಂತ ತಿಳ್ಕೊಂಡಾರ. ನಮ್ಮ ಅವರ ಸಂಬಂಧ ಅಷ್ಟ ಐತಿ, ಯಾವುದು ಏನೂ ಆಗಿಲ್ಲ. ನಮ್ಗೆ ಅಷ್ಟು ಗೌರವ ಕೊಡ್ತಾರೆ. ಮಕ್ಕಳ ಗತೆ ತಾಯಿ ಲಕ್ಷ್ಮೀಬಾಯಿನ ನೋಡ್ತಾರೆ,
ಅಣ್ಣ ತಮ್ಮರ್ಗತ್ತೆ ಇವರು ನೋಡ್ತಾರೆ. ನಮ್ಮ ಕುಟುಂಬದೊಳಗೆ ನಮ್ದು ಏನೋ ತೊಂದರೆ ಇಲ್ಲ, ನನಗೇನೋ ಅವ್ರು ಏನೋ ನೋವು ಮಾಡಿಲ್ಲ. ಕೆಲವೊಂದಿಷ್ಟು ಯಾರು ಮಾಡ್ತಿರ್ತಾರೆ, ಒಬ್ಬೊಬ್ಬರು ಮನ್ಯಾಗ 5 ಬಳ್ಳು ಸಜ್ಜಿರಂಗಿಲ್ಲ. ಅವ್ರವ್ರ ಶಕ್ತಿ ಅನುಸಾರ ಅವ್ರಿಗೆ ದೇವ್ರ ಬುದ್ಧಿ ಕೊಡ್ತಾನೆ ಮುಂದಿನ ದಿನಮಾನದಾಗ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಹೊಳಬಸೆಟ್ರವರ ಮಾತುಗಳಾಗಿತ್ತು. ಒಬ್ಬ ಸಾಮಾನ್ಯ ಹುಡುಗ ಇವತ್ತು ದೈತ್ಯಾಕಾರವಾಗಿ ಬೆಳೆದು ನಿಂತಿದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತರವಾಗಿರುವಂತಹ ಜವಾಬ್ದಾರಿಗಳನ್ನು ಈಗ ಸದ್ಯಕ್ಕೆ ನಿಭಾಯಿಸ್ತಾ ಇದ್ದಾರೆ. ಹಾಗೂ ಮಾನ್ಯ ಸಿದ್ದರಾಮಯ್ಯನವರ ಆಪ್ತರಾಗಿಯೂ ಸಹ ಕ್ಷೇತ್ರದಲ್ಲಿ ಓಡಾಡಿ ಅನೇಕರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದಿಷ್ಟಾಗಿತ್ತು ಹೊಳಬಸೆಟ್ರ ಮಾತುಗಳು. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.